ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಗರದ ಮುಸ್ಲಿಂ ಬಾಂಧವರಲ್ಲಿ ನಿನ್ನೆ ನಡೆದಂಥ ವಕಫ್ ಕಾನೂನು ತಿದ್ದುಪಡಿಯ ಒಂದು ಹೋರಾಟದ ಸಮಯದಲ್ಲಿ ಈ ಹೋರಾಟದಲ್ಲಿ ನಮ್ಮ ನಾಯಕತ್ವ ಉಸ್ಮಾನ್ ಗನಿ ಹುಮ್ನಾಬಾದಿಯವರ ನಾಯಕತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ನಡೆಯಿತು. ಆ ಹೋರಾಟದಲ್ಲಿ ನಗರದ ಒಂದು ವ್ಯಕ್ತಿ ರಿಯಾಜ್ ಬನ್ನೂಯಿ ಎಂಬಾತ ಸಾರ್ವಜನಿಕ ಸ್ಥಳದಲ್ಲಿ ಭಾಷಣದ ಹಿಡಿದು ನೀವು ಆ ಲೆಕ್ಕ ಕೊಟ್ಟಿಲ್ಲ ಈ ಲೆಕ್ಕ ಕೊಟ್ಟಿಲ್ಲ ಎಂದು ಸಾರ್ವಜನಿಕ ಸ್ಥಳದಲ್ಲಿ ಪ್ರಶ್ನೆ ಮಾಡುತ್ತಾನೆ. ನಾನು ಆ ವ್ಯಕ್ತಿಗೆ ಉತ್ತರಿಸಲು ಬಯಸುತ್ತೇನೆ. ನೀವು ಸಾರ್ವಜನಿಕ ಸ್ಥಳದಲ್ಲಿ ಲೆಕ್ಕ ಕೇಳಲು ನೀವು ಯಾರು? ನೀವು ಹೇಳುತ್ತೀರಿ 72 ಲಕ್ಷ ರೂಪಾಯಿ ಹಣ ಬಂದಿದೆ, ದುರುಪಯೋಗವಾಗಿದೆ, ಅದು ಆಗಿದೆ, ಇದು ಆಗಿದೆ ಅಂತೇಳಿ. ಅರೆ ಸ್ವಾಮಿ, ಆ ದುಡ್ಡನ್ನು ದುರುಪಯೋಗ ಆಗಿದೆ ಎಂದು ಯಾವ ದಾಖಲಿಕೆಯಿಂದ ಹೇಳ್ತೀನಿ? 72 ಲಕ್ಷ ಬಂದಂತ ಹಣದ ಪೂರ್ಣ ರೀತಿಯಾದಂತಹ ಲೆಕ್ಕ ವಕಫ್ ಸಂಸ್ಥೆಯಲ್ಲಿ ಒಪ್ಪಿಸಲಾಗಿದೆ. 2022 ಸಾಲಿನವರೆಗೆ ನಮ್ಮ ದರ್ಗಾ ಸಂಸ್ಥೆಯ ಲೆಕ್ಕ ಪೂರ್ಣಗೊಂಡಿದೆ. ತಮಗೆ ಲೆಕ್ಕ ಬೇಕಾದಲ್ಲಿ ವಕಫ್ ಸಂಸ್ಥೆಗೆ ಹೋಗಿ ಕೇಳಿ, ಇಲ್ಲದಲ್ಲಿ ನಮ್ಮ ಅಧ್ಯಕ್ಷರ ಬಳಿ ಆಫೀಸಿಗೆ ಬಂದು ಕೇಳಿ. ಅದನ್ನು ಬಿಟ್ಟು ತಾವು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಲು ಸಾರ್ವಜನಿಕ ಸ್ಥಳದಲ್ಲಿ ಪ್ರಶ್ನೆ ಮಾಡುತ್ತೀರಿ. ಸಾರ್ವಜನಿಕರಲ್ಲಿ ನಮ್ಮ ಮುಸ್ಲಿಂ ಸಮಾಜದವರಲ್ಲಿ ಒಂದು ಆತಂಕ ವ್ಯಕ್ತಪಡಿಸುತ್ತೀರಿ, ಆತಂಕ ಹುಟ್ಟಿಸುತ್ತೀರಿ. ಮಂದಿ ನಿಮ್ಮ ಮೇಲೆ ರೋಸಿ ಹೋಗಿದ್ದಾರೆ. 2-3 ವರ್ಷದಿಂದ ನಗರದಲ್ಲಿ ನಡೆಯುವಂತಹ ನಮ್ಮ ಸಮಾಜದ ಕಾರ್ಯಕ್ರಮದಲ್ಲಿ ತಾವು ಬಹಳಷ್ಟು ತೊಂದರೆ ಕೊಡ್ತಿದ್ದೀರಿ. ನಾವು ನಿಮ್ಮನ್ನು ಪ್ರಶ್ನೆ ಮಾಡುತ್ತೇನೆ, ದಯವಿಟ್ಟು ಈ ರೀತಿಯಾದಂತಹ ಗೊಂದಲ ಸೃಷ್ಟಿ ಮಾಡಬೇಡಿ. ತಮಗೆ ಏನೇ ಲೆಕ್ಕದ ಅವಶ್ಯಕತೆ ಇದ್ದಲ್ಲಿ ನಮ್ಮ ಬಳಿ ಬನ್ನಿ, ಇಲ್ಲದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಕಾರ್ಯಾಲಯಗಳಿವೆ, ಅದಕ್ಕೆ ಸಂಬಂಧಪಟ್ಟಂತಹ ಸಂಸ್ಥೆಗಳಲ್ಲಿ ಅದು ಲೆಕ್ಕವಿರುತ್ತದೆ, ಅಲ್ಲಿ ಹೋಗಿ ಕೇಳಿ. ಅದನ್ನು ಬಿಟ್ಟು ಮತ್ತೆ ನೀವು ನಿನ್ನೆ ನಡೆದಂತಹ ಘಟನೆಯನ್ನು ಬಿಟ್ಟು ಮತ್ತೆ ವಿಡಿಯೋ ಮಾಡಿ ನಾನು ನಾಳೆ ಈದ್ಗಾದಲ್ಲಿ ಕೇಳುತ್ತೇನೆ, ಹಬ್ಬದ ಸಮಯದಲ್ಲಿ ಅವ್ರು ಹೇಗೆ ಮಾತಾಡ್ತಾರೆ ನೋಡ್ತೀನಿ, ಈ ರೀತಿಯಾದಂತಹ ಮತ್ತೆ ವಿಡಿಯೋ ಪೋಸ್ಟ್ ಮಾಡ್ತೀರಾ? ತಮಗೆ ಒಬ್ಬರಿಗೆ ಬರ್ತಾ ಅಲ್ವಾ ಪ್ರಶ್ನೆ ಮಾಡಲಿಕ್ಕೆ? ಅದಕ್ಕೆ ನಾವು ಸಿದ್ಧರಿದ್ದೀವಿ. ಬನ್ನಿ, ಈದ್ಗಾದಲ್ಲಿ ಏಕೆ? ಈದ್ಗಾದಲ್ಲಿ ನಡೆದಂತಹ ಹಬ್ಬದ ಸಮಯದಲ್ಲಿ ವಾತಾವರಣ ಕೆಡಿಸೋದಕ್ಕೆ ಏಕೆ? ನಾಳೆಯೇ ಬನ್ನಿ. ತಾವು ಎಲ್ಲೆಂತೀರಿ ಅಲ್ಲಿ